ನನ್ನ ಹೆಮ್ಮೆಯ ಜಿಲ್ಲೆಯಾದ ಮಂಡ್ಯ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರೇ, ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಅಂಬರೀಷ್ ಅವರ ಅಭಿಮಾನಿಗಳೇ, ಇಲ್ಲಿ ನಡೆದಿರುವಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನನ್ನ ಕೋಟಿ ಕೋಟಿ ವಂದನೆಗಳನ್ನು ತಿಳ್ಕೊಳ್ತಾರೆ. ಈ ಒಂದು ವೇದಿಕೆಯನ್ನ ಇವತ್ತು ನೋಡುವಾಗ ತುಂಬ ತುಂಬ ಖುಷಿಯಾಗುತ್ತೆ. ಆ ಗಣ್ಯರು ಅವರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ, ಅವರ ಸಾಧನೆಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಒಂದು ಕಡೆ ಆಶ್ಚರ್ಯ, ಇನ್ನೊಂದು ಕಡೆ ಒಂದು ತುಂಬೆ ಬರುವಂಥ ಒಂದು ಭಾವನೆ ಮನದಲ್ಲಿ. ಇವತ್ತು ನಮ್ಮ ಈ ಒಂದು ಸನ್ಮಾನಕ್ಕೆ ಅವರು ಒಪ್ಪಿಕೊಂಡು ನಮ್ಮ ಗೌರವವನ್ನು ಸ್ವೀಕರಿಸಿ ನಮ್ಮ ಈ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ಗೆ ಒಂದು ಗೌರವವನ್ನು ಅವರು ಈ ವೇದಿಕೆಯ ಮೂಲಕ ತಂದು ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಡಾಕ್ಟರ್ KS ಜಯರಾಮ್, B ನಂಜರಾಜ್ ರಂಗಶೆಟ್ಟಿ ಅವರು, ದೊಡ್ಡಸ್ನೆಕೆರೆ ನಮ್ಮ ಸೇವಾ ಸಂಘ, BL ಬೋರೇಗೌಡರು, ಮಲ್ಲರಾಜು, ಪುನೀತ್ ಆರ್ಯ ಹಾಗೂ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಹೆಸರು ತಂದುಕೊಟ್ಟಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾನು ಒಂದು ವಿಷಯ ಮೊದಲನೇದಾಗಿ ಹೇಳೋಕೆ ಇಷ್ಟಪಡ್ತೀನಿ. ಮನೆಯಲ್ಲೂ ವ್ಯಕ್ತಿ ಜನಿಸೋದು ಸಾಧಾರಣ, ಆದರೆ ವ್ಯಕ್ತಿತ್ವ ಅನ್ನೋದು ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರಲ್ಲೂ ಜನಿಸೋದು ಕಷ್ಟ. ಅಂಥ ವ್ಯಕ್ತಿತ್ವ ಪಡ್ಕೊಂಡು ಬರೋರು ತುಂಬ ತುಂಬ ಅಪರೂಪ ನಮ್ಮ ಸಮಾಜದಲ್ಲಿ. ಅಂಥ ಒಂದು ಅಪರೂಪವಾದ ವ್ಯಕ್ತಿತ್ವವನ್ನ, ಅದು ದೇವರ ಆಶೀರ್ವಾದವೋ ಅದೇನೋ ಗೊತ್ತಿಲ್ಲ, ಅದನ್ನು ಪಡ್ಕೊಂಡು ಬಂದಂಥವರು ಅಂಬರೀಷ್ ಅವರು ಅಂತ ನಾನು ತುಂಬ ಗಾಢವಾಗಿ ನಂಬಿದ್ದೀನಿ. ಅಂಬರೀಷ್ ಅವ್ರ ಬಗ್ಗೆ ನಾನು ಏನು ಅಂತ ಹೇಳಿ, ನನಗಿಂತ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋದಂದ್ರೆ ಅದು ಮಂಡ್ಯ ಜಿಲ್ಲೆಯ ಜನಕ್ಕೇನೆ. ಯಾಕೆಂದ್ರೆ ಪ್ರತಿಯೊಂದು ಕಡೆ ನಾನು ಹೋದಾಗ ನನಗೆ ವಿಶೇಷವಾಗಿ ನನಗೆ ಗೊತ್ತಿಲ್ಲದೆ ಇರೋವಂಥ ವಿಷಯಗಳನ್ನ ಅವರಿಂದ ನಾನು ಕೇಳಿ ನಾನು ಸಂತೋಷ ಪಟ್ಟಿರೋ ಸಂದರ್ಭ ತುಂಬ ಇದೆ. ಇವತ್ತು ನಾನು ಏನೇನೋ ಮಾತಾಡಬೇಕು ಅಂತ ನಾನು ಬರುವಾಗ ಅನ್ಕೊಂಡು ಬಂದೆ, ಆದರೆ ನಮ್ಮ ಶಂಕರೇಗೌಡರು ಎಷ್ಟು ಚೆನ್ನಾಗಿ ಮಾತಾಡಿ ಅವ್ರ ಬಗ್ಗೆ, ಅವ್ರಿಗಾದಂಥ ತುಂಬ ಏನು ಒಂದು ಆಳವಾದ ಏನು ನಂಟು ಸ್ಥಾನ ಏನು ಇರಲಿಲ್ಲ ಅಂಬರೀಷ್ ಅವ್ರ ಜೊತೆಲಿ. ಆದ್ರೂ ಆ ಚಿಕ್ಕ ಒಂದು ಇಂಟರಾಕ್ಷನ್ ಅಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಂಬರೀಷ್ ಅವರ ವ್ಯಕ್ತಿತ್ವವನ್ನ ಅತಿ ಸುಂದರವಾಗಿ ಅವರು ವರ್ಣನೆ ಮಾಡಿದ್ದೀಯಲ್ಲ, ಇದಕ್ಕಿಂತ ನಾನು ಹೆಚ್ಚಾಗಿ ಇನ್ನೇನು ಹೇಳಕ್ಕಾಗತ್ತೆ ಅಂಬರೀಷ್ ಅವ್ರ ಬಗ್ಗೆ. ನಿಜಕ್ಕೂ ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನೋದು ನಾವು ಪ್ರತಿಷ್ಠಾಪನೆ ಮಾಡಿರೋ ಉದ್ದೇಶವೇ ಅದು. ಅಂಬರೀಷ್ ಅವರ ಜೀವನ ಒಂದು ಸಂದೇಶವಾಗಿತ್ತು. ಅದು ಅವರು ನಮ್ಮನ್ನ ಅಗಲಿ ಹೋದ ತಕ್ಷಣ ಅದು ಅಲ್ಲಿಗೆ ನಿಲ್ಲಬಾರದು. ಆ ಒಂದು ಅವ್ರ ಜೀವನದಲ್ಲಿ ಏನೇನು ಮಾಡಿದ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅಭಿಷೇಕ್ ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನ ನಾವು ಒಂದು ಚಾಲನೆ ಕೊಟ್ಟಿದ್ದು ಕಳೆದ ವರ್ಷ ನವೆಂಬರ್ 24ಕ್ಕೆ. ಆವತ್ತಿನ ದಿನ 3 ಜನಕ್ಕೆ ನಾವು ಸನ್ಮಾನ ಮಾಡಿ ಗೌರವಿಸ್ತಿದ್ವಿ. ತುಂಬಾ ಹೆಮ್ಮೆಯ ವಿಷಯ ನನಗೆ. ಈ ಜಿಲ್ಲೆಯ ಸಂಸದೆಯಾಗಿ ಅಲ್ಲ, ಈ ಜಿಲ್ಲೆಯ ಸೊಸೆಯಾಗಿ ನನಗೆ ಇದು ತುಂಬಾ ಹೆಮ್ಮೆಯನ್ನು ತಂದುಕೊಟ್ಟಂತ ವಿಷಯ. ಅಷ್ಟೇ ಅಲ್ಲ, ಇವತ್ತಿನ ದಿನ ನಮ್ಮ ಈ ಸನ್ಮಾನಿತರಿದ್ದಾರಲ್ಲ, ಅವರೊಬ್ಬೊಬ್ರು ನಮ್ಮ ಈ ಫೌಂಡೇಶನ್ಗೆ ಒಂದು ಹೆಸರಿಗೆ ಒಂದು ಬೆಲೆ ಹೆಚ್ಚಾಗಿ ತಂದುಕೊಟ್ಟಂತ ವ್ಯಕ್ತಿತ್ವ ಅನ್ನೋದು ನನಗೆ ತುಂಬ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಈ ಒಬ್ಬೊಬ್ಬರ ಒಂದು ಸಾಧನೆಗಳ ಬಗ್ಗೆ ನೀವು ಕೇಳ್ತಾ ಇದ್ರೆ ನಿಜಕ್ಕೂ ನಂಬೋಕೆ ಆಗಲ್ಲ. ಈಗ ಜಯರಾಮ್ ಅವರು ಈ ವಯಸ್ಸಲ್ಲೂ ಇನ್ನೂ ಅವ್ರು ರಿಟೈರ್ ಆಗಿದ್ರು ಅಷ್ಟೊಂದು ಕಾಳಜಿ ತಗೊಂಡು ನಮ್ಮ ರೈತರಿಗೆ ಅವರು ಅಷ್ಟು ನೆರವಾಗ್ತಿದ್ದಾರೆ. ಒಂದು ಪಶು ವೈದ್ಯರು ಅನ್ನೋ ಒಂದು
ಒಂದು ಕಡೆ ಆದರೆ ಅವರು ಸಮಾಜಕ್ಕೆ ತನ್ನದೇ ಆದಂಥ ಒಂದು ದೊಡ್ಡ ಸೇವೆಯನ್ನ ಅವರು ಮಾಡ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ. ಅದೇ ರೀತಿ ನಮ್ಮ ಶಿಕ್ಷಣ ಒಂದು ನಂಜರಾಜು ಅವರೂ ಅಷ್ಟೇ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಅವರು ಟ್ಯೂಷನ್ನ ಹೇಳ್ಕೊಟ್ಟು ಬಡ ಸ್ಟೂಡೆಂಟ್ಸ್ಗೆ ಅವ್ರ ಕೈಲಾದಂಥ ಎಲ್ಲ ಕಡೆಗೂ ಹೋಗಿ ಅವರು ಅಷ್ಟು ಚೆನ್ನಾಗಿ ಅವ್ರನ್ನ ಹೇಳ್ಕೊಟ್ಟು ಈಗ ಮಂಡ್ಯ ಜಿಲ್ಲೆ ಇಷ್ಟೊಂದು ಒಳ್ಳೆ ಒಳ್ಳೆ ಮಾರ್ಕ್ಸ್ನ ಈಗ ನೋಡ್ತಿದ್ರೆ ಸರ್ಕಾರಿ ಶಾಲೆಗಳಲ್ಲೂ ಅವರು ಅಷ್ಟು ಮಾರ್ಕ್ಸ್ ತಗೊಂಡು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ಸ್ವಲ್ಪ ನಾವು ಎಂಕರೇಜ್ಮೆಂಟ್ ಕೊಟ್ಟರೆ ಇನ್ನು ಯಾವ ಮಟ್ಟಕ್ಕೆ ನಮ್ಮ ಒಂದು ಸ್ಟೂಡೆಂಟ್ಸು ನಮ್ಮ ಜಿಲ್ಲೆಯಿಂದ ಎಷ್ಟೆಷ್ಟು ಅಚೀವರ್ಸ್ ಇಲ್ಲಿಂದ ನಾವು ತರ್ಬೋದು ಅನ್ನೋದು ನೀವು ಯೋಚನೆ ಮಾಡಬೇಕಾಗಿದೆ. ಆಮೇಲೆ ಸಂಕ್ರೇಗೌಡರು ನೀವು ತುಂಬ ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ನಿಜಕ್ಕೂ ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಜಿಲ್ಲೆಯ ಸ್ಟೂಡೆಂಟ್ಸ್ನ ನಾವು ಒಂದು ರೀತಿ ದತ್ತು ತಗೊಂಡು ಅವರ ವಿದ್ಯಾಭ್ಯಾಸಕ್ಕೆ ನಾವು ನೆರವಾದರೆ ನಾಳೆ ದಿನ ಅವರೂ ಈ ಫೌಂಡೇಶನ್ ಮೂಲಕ ಬೇರೆ ವಿದ್ಯಾರ್ಥಿಗಳಿಗೆ ಅವರೂ ಒಂದು ನೆರವಾಗ್ತಾರೆ ಅನ್ನೋ ಒಂದು ವಿಷಯ ಇದೆಯಲ್ಲ, ಇದು ನಿಜಕ್ಕೂ ನಮಗೆ ತಟ್ಟಿಲ್ಲ. ಇದನ್ನ ಖಂಡಿತ ಇದನ್ನ ನಾನು ಗಂಭೀರವಾಗಿ ತಗೊಂಡು ಇದನ್ನ ಆದಷ್ಟು ಬೇಗ ನಾವು ಯಾವ ರೀತಿ ನಮ್ಮ ಫೌಂಡೇಶನ್ಗೆ ಈ ಒಂದು ಇದನ್ನ ಅನ್ವಯ ಮಾಡೋದು ಅನ್ನೋದು ಯೋಚನೆ ಮಾಡಿ ನಿಮಗೂ ತಿಳಿಸ್ತೀನಿ. ನಿಮ್ಮ ಸಲಹೆಯನ್ನು ಮುಂದಕ್ಕೆ ನಾನು ನಿಮ್ಮ ಮಾರ್ಗದರ್ಶನವನ್ನು ತಗೊಂಡು ನಾವು ಈ ಒಂದು ಕೆಲಸವನ್ನ ಮಾಡ್ತೀನಿ ಅನ್ನೋವಂಥ ಮಾತನ್ನ ಈ ವೇದಿಕೆ ಮೂಲಕ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಈ ಜಿಲ್ಲೆಯ ಜನತೆ ಮೊದಲಿಂದಲೂ ಅಂಬರೀಷ್ ಅವರನ್ನ ನೀವು ಯಾವ ರೀತಿ ಪ್ರೀತಿ ಅಭಿಮಾನ ಒಂದು ರೀತಿ ಬೆಳೆಸಿ ಸಾಕಿ ಬಂದವರು ನೀವು. ಅವರಿಗೆ ಅಂಬರೀಷ್ ಅವರನ್ನ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಎಲ್ಲರೂ ಪ್ರೀತಿಸೋರು, ಎಲ್ಲರೂ ಅಭಿಮಾನದಿಂದ ಆಸೆ ಪಡೋರು. ಅಂಬರೀಷ್ನ ನೋಡಬೇಕು, ಅಂಬರೀಷ್ ಅವ್ರ ಜೊತೆ ಮಾತಾಡಿಸ್ಬೇಕು ಅನ್ನೋದು. ಬಟ್ ಅಂಬರೀಷ್ ಅವರು ಎಲ್ಲಿ ಆಸೆ ಪಡೋರು ಅಂದರೆ ಅವರು ಮಂಡ್ಯ ಜಿಲ್ಲೆಯ ಜನತೆನ ನೋಡೋಕೆ, ಅವ್ರ ಜೊತೆಲಿ ಇರೋಕ್ಕೆ. ಬೆಳಗ್ಗೆ ಅವ್ರು ಕೆಳಗೆ ಬಂದ ತಕ್ಷಣ ಅಷ್ಟು ಜನ ಮಂಡ್ಯದವ್ರು ನಮ್ಮ ಮನೆಗೆ ಬಂದರೆ ಅವ್ರು ಅಷ್ಟೇ ಖುಷಿ ಪಡ್ತಾ ಇದ್ರು. ಇನ್ನೊಂದು ವಿಷಯ ಏನಂತಂದ್ರೆ, ಅಂಬರೀಷ್ ಅವರು ಇದ್ದಂಥ, ಅವರು ಜೀವಂತವಾಗಿ ಇದ್ದಂಥ ಕೊನೆಯ ವರ್ಷದವರೆಗೂ ಅವರ ಹುಟ್ಟುಹಬ್ಬದ ದಿನ ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕದ ಮೂಲ ಮೂಲೆಯಿಂದಲೂ ಅವರ ಅಭಿಮಾನಿಗಳು ಜನ ಅವರನ್ನ ನೋಡೋಕೆ ಬಂದು ಅವ್ರ ಜೊತೆಲಿ ಆ ಹುಟ್ಟುಹಬ್ಬವನ್ನ ಒಂದು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರೋರು. ಆದರೆ ನಾನು ಅವರ ಒಂದು ಅಗಲಿಕೆ ನಂತರ ನಾನು ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ಮಾತನ್ನ ಕೊಟ್ಟಿದ್ದೆ. ಇನ್ನು ಮುಂದೆ ನಾನು ಬರ್ತೀನಿ ಜಿಲ್ಲೆಗೆ, ಪ್ರತಿ ವರ್ಷ ಅಂಬರೀಷ್ ಅವರ ಹುಟ್ಟುಹಬ್ಬವನ್ನು ನಾನು ಮಂಡ್ಯದಲ್ಲೇ ಆಚರಣೆ ಮಾಡ್ತೀನಿ, ಅಂಬರೀಷ್ ಅವರ ಅಭಿಮಾನಿಗಳ ಜೊತೆಲೇ ನಾನು ಆಚರಿಸ್ತೀನಿ ಅಂತ ಹೇಳ್ತೀನಿ. ಇದೇ ಮಾತನ್ನ 6 ವರ್ಷಗಳಿಂದ, ಇದು 6ನೇ ವರ್ಷ. ಪ್ರತಿ ವರ್ಷ ನಾನು ಅಭಿಷೇಕ್ ಇಲ್ಲಿಗೆ ಬಂದು ನಿಮ್ಮ ಜೊತೆಲೆ ನಾವು ಅಂಬರೀಷ್ ಅವರ ಈ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಈ ಒಂದು ವರ್ಷದಿಂದ ಇದಕ್ಕೆ ಇನ್ನೂ ಒಂದು ಅರ್ಥಪೂರ್ಣವಾದ ಒಂದು ಬೆಲೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನಾನು ಇನ್ನೊಬ್ಬರ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡದೇ ಇದ್ರೆ ತುಂಬ ತಪ್ಪಾಗುತ್ತೆ. ನಮ್ಮ ಬೇಲೂರು ಸೋಮಶೇಖರ್ ಎಷ್ಟು ಅಚ್ಚುಕಟ್ಟಾಗಿ ಈ ಒಂದು ಪ್ರೋಗ್ರಾಮ್ನ ಆಯೋಜಿಸಿ, ಎಷ್ಟೋ ಶ್ರಮ ವಹಿಸಿ, ಆಮೇಲೆ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಅಷ್ಟು ಜನ ಸ್ಟೂಡೆಂಟ್ಸ್ಗೆ ಅವರು ಸನ್ಮಾನ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಹೆಚ್ಚಿನ ಒಂದು ವೇಟ್ನ ಕೊಟ್ಟು ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಬಂದಿರೋದು ನಿಜಕ್ಕೂ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಬೇಲೂರು ಸೋಮಶೇಖರ್ನ ನಾನು ಇವತ್ತಿಂದ ಅಲ್ಲ ನೋಡ್ತಾ ಇರೋದು, ಒಂದು 25 ವರ್ಷಗಳ ಇಂದ ನಾನು ನೋಡ್ತಾ ಇದ್ದೀನಿ. ಆವಾಗಿನ್ನು ಸಣ್ಣ ಹುಡುಗನೇ ಬೇಲೂರು ಸೋಮ ಆಗ್ಲೇನೆ ನಾನು ಮೊದಲಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದೆ. ಎಷ್ಟೋ ಸಿನ್ಸಿಯಾರಿಟಿಯಿಂದ, ಪ್ರಾಮಾಣಿಕತೆಯಿಂದ ಅಂಬರೀಷ್ ಅಂದರೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ನಿಷ್ಠೆಯಿಂದ ಅವ್ರ ಜೊತೆಯಲ್ಲಿ ಅಷ್ಟು ವರ್ಷಗಳನ್ನು ಸೋಮಶೇಖರ್ ಇದ್ದ. ಈಗ ನಾನು ಅಂಬರೀಷ್ ಅವರ ನಿಧನದ ನಂತರ ನನ್ನ ಜೊತೆಲಿ ಅಷ್ಟೇನೆ ಒಬ್ಬ ತಮ್ಮನಾಗಿಯೋ ಒಬ್ಬ ಮಗನಾಗಿಯೋ ನನ್ನ ಜೊತೆಲೇ ಇರೋದು ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಸೋಮು ಇರಲಿ, ನಮ್ಮ ಜೊತೆಲಿ ಶಶಿ ಇರಲಿ, ಇಲ್ಲಿ ನಮ್ಮ ಮಂಜು ಪಾಂಡವಪುರದಿಂದ ಬಂದಿದ್ದಾರೆ, ಅಥವಾ ರಾಮೇಗೌಡರು ಬಂದಿದ್ದಾರೆ ಶ್ರೀರಂಗಪಟ್ಟಣದಿಂದ, ಚೌಡೇಗೌಡರು ಮಳವಳ್ಳಿಯಿಂದ ಬಂದರು. ಈ ರೀತಿ ಎಲ್ಲರ ಹೆಸರನ್ನ ನಾನು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಎಲ್ರಿಗೂ ನಾನು ನಿಜಕ್ಕೂ ಈ ಒಂದು ಸಂದರ್ಭದಲ್ಲಿ ನನ್ನ
ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನೀವಿಲ್ಲದೆ ನಾವು ಇದು ಯಾವುದನ್ನು ಮಾಡೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಿಮ್ಮ ಈ ಅಭಿಮಾನ, ನಿಮ್ಮ ಈ ಸಹಕಾರ ಎಂದೆಂದಿಗೂ ಇರಲಿ ಅಂತ ನಾನು ಈ ಒಂದು ವೇದಿಕೆಯ ಮೂಲಕ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ. ಇದೇ ಆಶೀರ್ವಾದ ಮುಂದಕ್ಕೂ ಇರಲಿ ಅನ್ನೋದು ನನ್ನ ಆಸೆ. ಅಂಬರೀಷ್ ಅವರೊಂದು ಮಾತು ಹೇಳೋರು, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ, ಪ್ರೀತಿ ಒಂದೇ ಶಾಶ್ವತ ಅಲ್ಲ. ಇವತ್ತಿಗೆ ಇನ್ನೊಂದು 4-5 ದಿನಕ್ಕೆ ನಾನೇ MP, ಮುಂದಕ್ಕೆ ಇನ್ಯಾರೋ ಗೆದ್ದು ಬರ್ತಾರೆ, ಅವಾಗ ನಾನು ಸಂಸದೆ ಆಗಿರಲ್ಲ ಸದ್ಯಕ್ಕೆ. ಆದ್ರೆ ಈ ಜಿಲ್ಲೆ ಸೊಸೆಯಾಗಿ ಎಂದೆಂದಿಗೂ ಆ ಒಂದು ಅಧಿಕಾರನ ಯಾರು ನನ್ನಿಂದ ಆಗೋದು. ನನ್ನ ಕೈಗೆ ಆದಷ್ಟು ನಾನು ಅಂಬರೀಷ್ ಅವರ ಪತ್ನಿಯಾಗಿ, ಈ ಜಿಲ್ಲೆಯ ಸೊಸೆಯಾಗಿ ಏನ್ ಮಾಡ್ಬೋದು ಅದನ್ನೆಲ್ಲ ನಾನು ಈ ಜಿಲ್ಲೆಯ ಪರವಾಗಿ ನಿಂತ್ಕೊಂಡು ಮಾಡ್ತೀನಿ ಅನ್ನೋಂಥ ಭರವಸೆನ ಈ ಒಂದು ದಿನ ನಿಮ್ಗೆ ನಾನು ಕೊಡೋಕೆ ಇಷ್ಟಪಡ್ತೀನಿ. ನನ್ನ ಉದ್ದೇಶ ರಾಜಕಾರಣಕ್ಕೆ ಬಂದಿದ್ದು, ನಾನು ರಾಜಕಾರಣದಲ್ಲಿ ಏನೇನೋ ಆಗ್ಬಿಡ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾನು ಬಂದವಳಲ್ಲ. ಜನರ ಜೊತೆಯಲ್ಲಿರಬೇಕು. ಅಂಬರೀಷ್ ಅವರನ್ನ ಪ್ರೀತಿಸಿ ಇಷ್ಟೊಂದು ವರ್ಷಗಳು ಅವ್ರಿಗೆ ಆಶೀರ್ವಾದ ಮಾಡಿದಂಥ ಜನಕ್ಕೆ ನಾನು ನನ್ನ ಕೈಲಾದ ಏನಾದರೂ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಅವತ್ತಿತ್ತು. ಅದಕ್ಕೆ ನನಗೆ ರಾಜಕಾರಣ ಆಕಸ್ಮಿಕವಾಗಿ ನಾನು ಬಂದಿತ್ತು. ಇವತ್ತಿನ ದಿನ ನಾನು ಈ ಒಂದು ಚುನಾವಣೆಯಿಂದ ನಾನು ಸ್ಪರ್ಧೆ ಮಾಡದೇ ಇರ್ಬೋದು, ಅಥವಾ ರಾಜಕಾರಣದಲ್ಲಿ ನಾನು ಸಂಪೂರ್ಣವಾಗಿ ಇವತ್ತಿನ ದಿನಕ್ಕೆ ನಾನು ಇಲ್ಲದೆ ಹೋದ್ರೂ ಮುಂದಕ್ಕೆ ಮಂಡ್ಯ ಜಿಲ್ಲೆಯ ಜೊತೆ, ಮಂಡ್ಯ ಜಿಲ್ಲೆಯ ಜನತೆಯ ಜೊತೆ ನನ್ನ ಒಂದು ಈ ಸಂಬಂಧ, ಈ ಬಾಂಧವ್ಯ ಅದು ಎಂದೆಂದಿಗೂ ನಿರಂತರ ಅಂತ ಹೇಳೋಕ್ಕೆ ನಾನು ನಿಮ್ಮಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಅಧಿಕಾರ ಶಾಶ್ವತ ಅಲ್ಲ, ಪ್ರೀತಿ ಒಂದೇ ಶಾಶ್ವತ. ಈ ಒಂದೇ ಮಾತು ನಾನು ನಂಬಿದ್ದೀನಿ. ಅಂಬರೀಷ್ ಅವರ ಸ್ಫೂರ್ತಿ ನನಗೆ. ಅವ್ರು ಮಾಡಿರುವಂಥ ಒಳ್ಳೆ ಕೆಲಸ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾನೇ ಆಗಲಿ, ಅಭಿಷೇಕ್ ಆಗಲಿ, ನಮ್ಮ ಜೀವನದ ಕೊನೆಯವರೆಗೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಜೊತೆಲಿ ಈ ಒಂದು ಬಾಂಧವ್ಯ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂಥ ಆಸೆ. ಅದಕ್ಕೆ ನಿಮ್ಮ ಸಹಕಾರ, ಆಶೀರ್ವಾದ ಎಂದೆಂದಿಗೂ ಇರಲಿ. ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ವತಿಯಿಂದ ನಾವು ಇನ್ನು ಮುಂದೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇನ್ನಷ್ಟು ಸಮಾಜ ಮುಖಿ ಕೆಲಸಗಳನ್ನು ನಾವು ತಗೊಂಡು ಏನೇನು ಮಾಡ್ಬೋದು. ಇವತ್ತು ನೋಡಿ, ಈ ವೇದಿಕೆ ಮೂಲಕ ಒಂದು ಒಳ್ಳೆ ಸಲಹೆನ ನಮ್ಗೆ ಸಿಕ್ಕಿದೆ. ಇದೇ ರೀತಿ ನಿಮ್ಮೆಲ್ಲರೂ ನಿಮ್ಮ ಸಜೆಷನ್ಸ್ ಕೊಡ್ಬೋದು, ನಿಮ್ಮ ಫೀಡ್ಬ್ಯಾಕ್ ಕೊಡ್ಬೋದು. ಒಂದು ವೆಬ್ಸೈಟ್ನು ಸಹ ನಾವು ಈಗ ರೆಡಿ ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನೋ ವೆಬ್ಸೈಟು ಅದು ಚಾಲನೆ ಆಗುತ್ತೆ. ಅದರಲ್ಲಿ ನೀವು ಎಲ್ಲ ಮಾಹಿತಿಯನ್ನು ಪಡೆಬೋದು. ಅದು ಕನ್ನಡದಲ್ಲೂ ಇಂಗ್ಲೀಷ್ 2 ಭಾಷೆಗಳಲ್ಲೂ ಸಿಗುತ್ತೆ. ಅದರಲ್ಲಿ ನೀವು ಎಲ್ಲ ಮಾಹಿತಿಯನ್ನು ಪಡ್ಬೋದು. ಯಾರಿಗಿಷ್ಟ ಇದೆಯೋ, ಯಾರಿಗೆ ಮನಸ್ಸಿಗೆ ಏನು ತೋಚುತ್ತೋ ರೂಪಾಯಿಗೆ ಅದನ್ನ ನಾವು ಯಾವ ರೀತಿ ಸದ್ಬಳಕೆ ಮಾಡ್ತೀವಿ ಅನ್ನೋದು ಪಾರದರ್ಶಕವಾಗಿ ನಿಮ್ಮ ಕಣ್ಮುಂದೆ ಇದೇ ರೀತಿ ನಡೆಯುತ್ತೆ ಅನ್ನೋವಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಯಾರಿಗೆ ಯಾವ ಫೋರ್ಸು ಇಲ್ಲ, ಯಾವ ಬಲವಂತನೂ ಇಲ್ಲ. ನಿಮ್ಮ ಮನಸ್ಸಿಗೆ ಇಷ್ಟ ಆಗಿದ್ದು ಅನ್ನೋದು ನಿಮ್ಗೆ ಇಲ್ಲ. ಈ ಮಾತನ್ನು ನೀವು ಪ್ರತಿಯೊಬ್ಬರಿಗೆ ನೀವು ಹೇಳ್ಬೋದು. ಈ ರೀತಿ ಒಂದು ಫೌಂಡೇಶನ್ ಇದೆ, ಅದಕ್ಕೆ ನಮ್ಗೆ ಇಷ್ಟ ಬಂದಿದ್ದು ನಾವು ಒಂದು ಡೊನೇಷನ್ ಆಗಿ ಕೊಟ್ಟರೆ ಅದು ಈ ರೀತಿ ಸದ್ಬಳಕೆ ಆಗುತ್ತೆ, ಬಡವರಿಗೆ ಅದು ಉಪಯೋಗಕ್ಕೆ ಬರುತ್ತೆ, ನೆರವಿಗೆ ಬರುತ್ತೆ. ನಿಮ್ಮ ಕೈಲಾದ ಒಂದು ಕಷ್ಟದಲ್ಲಿ ಇರೋರಿಗೆ ನಾವು ಏನಾದರೂ ಕೈಲಾದಷ್ಟು ಕೊಡೋಕ್ಕೆ ಈ ಒಂದು ಫೌಂಡೇಶನ್ ಒಂದು ಬ್ರಿಡ್ಜ್ ಆಗಿ ವರ್ಕ್ ಮಾಡುತ್ತೆ ಅಂತ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅಂಬರೀಷ್ ಅವರು ಸಿನಿಮಾ ರಂಗದಲ್ಲಿ, ಚಿತ್ರ ರಂಗದಲ್ಲಿ ನಾಯಕರಾಗಿದ್ದರು. ಆದರೆ ಯಾವತ್ತೂ ಅವರು ಒಂದು ಅಹಂ ಅನ್ನೋದು ಅಥವಾ ಒಂದು ನಾನು ಅನ್ನೋದು ಯಾವತ್ತೂ ಅವರು ತೋರಿಸ್ಕೊಂಡಿಲ್ಲ. ಮಾನವೀಯತೆ ಅನ್ನೋದು ಎಂದಿಗೂ ಅವರು ಮರ್ತಿಲ್ಲ. ಅದೇ ರೀತಿ ಅವರು ರಾಜಕಾರಣಕ್ಕೆ ಬಂದು ಜನನಾಯಕರಾಗಿ ಇದ್ದಾಗಲೂ ಅಷ್ಟೇ ಅಧಿಕಾರಕ್ಕೆ ಆಸೆ ಪಟ್ಟಿಲ್ಲ. ಅವರು ಭ್ರಷ್ಟಾಚಾರ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಅವರಿಗೆ ಆದಷ್ಟು ಯಾರಿಗೆ ಅವ್ರಿಗೆ ಸಹಾಯ ಮಾಡೋಕ್ಕಾಗುತ್ತೆ ಅವ್ರಿಗೆಲ್ಲರೂ ಅವರು ಸಹಾಯ ಮಾಡೋ ಒಂದು ಪ್ರಯತ್ನವನ್ನೇ ಅವ್ರು ಮಾಡಿದ್ರು. ಸಮಾಜ ಸೇವೆ, ಸಮಾಜಮುಖಿ ಕೆಲಸಗಳಲ್ಲಿ ಬಹಳಷ್ಟು ಅವ್ರು ಮಾಡಿದ್ರು. ಆದರೆ ಒಂದೇ ಒಂದಿನ ಅವರು ಬಾಯಿ ತೆಗೆದು ಅದ್ರ ಬಗ್ಗೆ ಮಾತಾಡ್ಕೊಂಡಿಲ್ಲ, ಪಬ್ಲಿಸಿಟಿ ಮಾಡ್ಕೊಂಡಿಲ್ಲ. ಅವ್ರು ಬೇಕಾಗೇ ಇಲ್ಲ ಅನ್ನೋಂಥ ಒಂದು
ಸ್ವಭಾವ ಮನಸ್ತತ್ವ ಅವ್ರದ್ದಾಗಿತ್ತು. ಆದರೆ ನನ್ನ ಉದ್ದೇಶ ಅವ್ರು ಮಾಡಿರೋ ಪ್ರತಿಯೊಂದು ಕೆಲಸ ಜನಕ್ಕೆ ಗೊತ್ತಾಗಬೇಕು. ಇದು ರಾಜಕಾರಣವಾಗಿ ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಪ್ರತಿಯೊಬ್ಬರಿಗೆ ಅದೊಂದು ಸ್ಫೂರ್ತಿ ಆಗಬೇಕು. ಇವತ್ತಿನ ಕಾಲಕ್ಕೆ 6 ವರ್ಷಗಳ ನಂತರವೂ ಅಂಬರೀಷ್ ಅವ್ರ ಮೇಲೆ ನೀವು ಇಷ್ಟು ಪ್ರೀತಿ ಇಟ್ಕೊಂಡು ಅವ್ರ ಬಗ್ಗೆ ಮಾತಾಡ್ತೀರಾ, ಅವರಂದ್ರೆ ಆಸೆ ಪಡ್ತೀರಾ, ಅವ್ರ ಹಾಡುಗಳನ್ನ ಕೇಳ್ತೀರಾ ಅಂತ ಆದರೆ ಅದು ಅವ್ರು ಮಾಡಿರುವಂಥ ಒಳ್ಳೆ ಕೆಲಸಗಳಿಂದ. ಅದೇ ರೀತಿ ನಿಮ್ಮೆಲ್ರಿಗೂ ಅವಕಾಶ ಇದೆ. ಅಂಬರೀಷ್ ಅವರ ಜೀವನವೇ ಒಂದು ಸಂದೇಶ ಅಂತ ನಾನು ಮೊದಲೇ ಹೇಳ್ತಾ ಇದ್ದೆ. ಅದೇ ರೀತಿ ಅಂಬರೀಷ್ ಅವರ ಜೀವನ ಒಂದು ಸ್ಫೂರ್ತಿ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಈ ಪ್ರೀತಿ, ಈ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.